ಧರ್ಮ ಯಾವಾಗ ಹುಟ್ಟಿದೆ ಅವಾಗ್ಲಿಂದಲೂ ಧರ್ಮಕ್ಕೆ ಶತ್ರುಗಳು ಅದರ ಜೊತೆಗೆ ಹುಟ್ಕೊಂಡು ಬಂದಿರ್ತಾರೆ. ಹೇಗೆ ಮೃತ್ಯುವಿನ ಜನ್ಮದ ಜೊತೆಗೆ ಮೃತ್ಯು ಹುಟ್ಕೊಂಡು ಬಂದಿರುತ್ತೋ, ಅಂದ್ರೆ ಒಂದು ಕೂಸು ಅಂತ ಮೊದಲು ಬರುತ್ತೆ ತಾಯಿ ಗರ್ಭದಿಂದ, ಅದ್ರ ಹಿಂದೆನೆ ಮಾಂಸ ಅಂತ ಒಂದು ಬರುತ್ತೆ. ಅವೆರಡೂ ಒಂದೇ ಕಡೆ ಇತ್ತು, ಒಂದು ಮುಂದೋಗಿ ಕೂಡುತ್ತೆ, ಮತ್ತೊಂದು ದಾರಿ ನೋಡ್ತಾ ಇರುತ್ತೆ. ಹಾಗೆ ಈ ಧರ್ಮಕ್ಕೂ ಸಹಿತ ಧರ್ಮ ಮತ್ತು ಧರ್ಮ ಕಂಟಕರು ಇವು ಹಿಂದೆ ಮುಂದೆನೇ ಇರ್ತಾರೆ. ಧರ್ಮವನ್ನ ರಕ್ಷಿಸೋದು ಅಂದಾಗ ಧರ್ಮಕ್ಕೆ ತಾವು ಈಗ ಹೇಳಿದಂತೆ ಕಂಟಕಗಳು ಯಾವ್ಯಾವು ಅಂತ ಅದ್ ನಾವು ಒಂದು ಸ್ವಲ್ಪ ವಿಚಾರ ಮಾಡಿದೀವಿ ಅಂದ್ರೆ ಇದನ್ನ ರಕ್ಷಣೆ ಹೇಗೆ ಮಾಡಬೇಕು, ಯಾರು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿಬಿಡುತ್ತೆ. ಒಂದು, ನಮ್ಮ ಧರ್ಮವನ್ನ, ಸನಾತನ ಧರ್ಮವನ್ನ, ಧರ್ಮಕ್ಕೆ ತಾತ್ವಿಕ ಅರ್ಥಗಳು ಉಂಟು, ನೈತಿಕ ಅರ್ಥಗಳು ಉಂಟು, ಭೌತಿಕ ಅರ್ಥಗಳು ಉಂಟು. ನಾವು ಆಚಾರ ಪರಮೋ ಧರ್ಮ ಅಂತ ಆಗಿರ್ಬೋದು, ಅಥವಾ ಧರ್ಮ ಅಂದ್ರೆ ಕರ್ತವ್ಯ ಅಂತನೂ ಅರ್ಥ ಆಗುತ್ತೆ, ಧರ್ಮ ಅಂದ್ರೆ ಆಚರಣೆ ಅಂತ ಆಗುತ್ತೆ, ಧರ್ಮ ಅಂದ್ರೆ ಸ್ವಭಾವ ಅಂತ ಅರ್ಥ ಆಗುತ್ತೆ. ಧರ್ಮ ಅಂದ್ರೆ ಸಮಷ್ಟಿಯ ಕಲ್ಯಾಣಕ್ಕಾಗಿ ಮಾಡಿದಂತ ನೀತಿ ನಿಯಮಗಳು ಅಂತ ಏನಿವೆ ಅವುಗಳ ರಕ್ಷಣೆ ಧರ್ಮದ ರಕ್ಷಣೆ ಅಂತ ಹೀಗೂ ಆಗುತ್ತೆ. ಅವುಗಳಿಗಾಗಿ ಇದನ್ನು ಮಾಡೋದಕ್ಕಾಗಿ ನಮ್ಮ ಹಿರಿಯರು ಋಷಿಮುನಿಗಳು ಕೆಲವೊಂದು ರೀತಿ ರಿವಾಜುಗಳನ್ನ, ನೀತಿ ನಿಯಮಗಳನ್ನ ತಯಾರು ಮಾಡಿದರು. ಅವುಗಳಿಗೆ ಮುರಿದು ಹಾಕಲಿಕ್ಕೆ ಶತ್ರುಗಳು ತಯಾರಾದವು. ನಮ್ಮ ಧರ್ಮವನ್ನು ನಾವೀಗ ರಕ್ಷಣೆ ಮಾಡಬೇಕಾಗಿದ್ರೆ ಮೊದಲೇ ತಾವು ಈಗ ಹೇಳಿದಂತೆ ಬಾಹ್ಯ ಆಕ್ರಮಣಗಳಿಂದ ಧರ್ಮವನ್ನು ರಕ್ಷಿಸೋದು ಸುಲಭ, ಆದರೆ ಆಂತರಿಕ ಆಕ್ರಮಣಗಳಿಂದ ಅದನ್ನು ರಕ್ಷಿಸೋದು ಕಷ್ಟದ ಕೆಲಸ. ಯಾಕೆಂದ್ರೆ ಒಂದು, ನಮ್ಮ ಧರ್ಮವನ್ನ, ನಾವು ನಮ್ಮ ಸನಾತನ ಧರ್ಮವನ್ನ ಅನ್ಯ ಧರ್ಮಗಳಿಂದ ರಕ್ಷಿಸಬೇಕಾಗಿದೆ. ಅನ್ಯ ಧರ್ಮಗಳು ಈ ಧರ್ಮವನ್ನು ತೀರಿಸಿ ಅದರ ಸ್ಥಾನದಲ್ಲಿ ತಮ್ಮದನ್ನು ದೊಡ್ಡದು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಈ ದೇಶದಲ್ಲಿ. ಯಾಕಂದ್ರೆ ಭಾರತ ಜಗತ್ತಿನಲ್ಲಿ ಅತಿ ದೊಡ್ಡ ರಾಷ್ಟ್ರ ಇವತ್ತಿನ ದಿವಸ, ನಂಬರ್ 1 ನಾವು. ಇಲ್ಲಿ ಹುಲಸಾಗಿ ತಮ್ಮ ಬೆಳೆಯನ್ನು ಬೆಳಿಬೇಕು ಅಂತ ಜಗತ್ತಿನ ಬೇರೆ 2 ಧರ್ಮಗಳು ಪ್ರಯತ್ನ ಮಾಡ್ತವೆ. ಒಂದು ಇಸ್ಲಾಂ ಮತ್ತು ಇನ್ನೊಂದು ಕ್ರಿಶ್ಚಿಯನ್. ಇವರು ಆಮಿಷಗಳನ್ನು ಒಡ್ಡುವುದರ ಮೂಲಕ, ಬೇರೆ ಬೇರೆ ಸುಳ್ಳು ಪ್ರಚಾರಗಳನ್ನು ಮಾಡುವುದರ ಮೂಲಕ, ಹಿಂದೂ ಧರ್ಮದ ಅವಹೇಳನೆಯನ್ನು ಮಾಡುವುದರ ಮೂಲಕ, ಇನ್ನು ಬೇರೆ ಬೇರೆ ಯುಕ್ತಿ ಪ್ರಯುಕ್ತಿಗಳನ್ನು ಮಾಡಿ ನಮ್ಮ ಧರ್ಮವನ್ನು ತೀರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಲವ್ ಜಿಹಾದ್ ಆಗಿರಬಹುದು, ಇನ್ನು ನೂರಾರು ಪ್ರಕಾರದ ಜಿಹಾದ್ಗಳಾಗಿರಬಹುದು. ಆಮೇಲೆ ಇವರು ಬೇರೆ ಬೇರೆ ಸ್ಟೇಜ್ ಶೋ ಮಾಡಿ, ಚಮತ್ಕಾರಗಳನ್ನು ಮಾಡಿ, ನಮ್ಮ ದೇವರು ಹೆಸರು ತಗೊಂಡು ಈ ಟ್ಯಾಬ್ಲೆಟ್ಸ್ ತಗೊಂಡು ನಿನಗೆ ಒಳ್ಳೇದಾಗುತ್ತೆ, ನಿಮ್ಮ ದೇವರು ಹೆಸರು ತಗೊಂಡು ನೀನು ಟ್ಯಾಬ್ಲೆಟ್ಸ್ ತಗೋ ಹೇಗಾಗುತ್ತೆ ನೋಡು, ಈ ರೀತಿ ಬೇರೆ ಬೇರೆ ಪ್ರಚೋದನೆಗಳಿಂದ ನಮ್ಮ ಧರ್ಮವನ್ನು ಕೆಡಿಸಬೇಕು ಅಂತ ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು. ಎರಡನೆಯದ್ದು, ಹಣ ಕೊಟ್ಟು ತಮ್ಮ ಧರ್ಮಕ್ಕೆ ಜಗ್ಗೋದು. ಮೂರನೆಯದ್ದು, ಭಯ ಹುಟ್ಟಿಸಿ ಜಗ್ಗೋದು. ಹೀಗೆ. ಆಮೇಲೆ ಎರಡನೇದಾಗಿ, ನಮ್ಮ ಧರ್ಮದಲ್ಲಿ ನಮ್ಮ ಬೇರೆ ಬೇರೆ ಸಂಪ್ರದಾಯಗಳಂತೇನಿವೆ, ಈ ಸಂಪ್ರದಾಯಗಳು ಸಹಿತ ಒಂದು ಸಂಪ್ರದಾಯ ಮತ್ತೊಂದು ಸಂಪ್ರದಾಯದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಹೋಗಿ ಮೂಲ ಧರ್ಮಕ್ಕೆ ಹಾನಿಯನ್ನುಂಟು ಮಾಡ್ತಾ ಇದೆ. ಮೂರನೇದಾಗಿ, ನಾಸ್ತಿಕರಿಂದ ಈ ಧರ್ಮವನ್ನು ರಕ್ಷಿಸಬೇಕಾಗಿದೆ. ನಾಲ್ಕನೆಯದಾಗಿ, ಈ ಕಮ್ಯುನಿಸ್ಟರಿಂದ ರಕ್ಷಣೆಯನ್ನು ಮಾಡಬೇಕಾಗಿದೆ. ಭಾರತೀಯ ಸಂಸ್ಕೃತಿಯನ್ನ ಹಾಳು ಮಾಡುವುದಕ್ಕಾಗಿ ಕಟಿಬದ್ಧರಾಗಿ ನಿಂತವರು ಯಾರು ಅಂತಂದ್ರೆ ಕಮ್ಯುನಿಸ್ಟರು. ಪ್ರತಿಯೊಂದರಲ್ಲಿಯೂ ಸಹಿತ ಮೂಗು ತೂರಿಸಿ ಅವ್ರು ಎಲ್ಲಿಗೆ ಬಂದು ನಿಂತರು ಅಂತಂದ್ರೆ ಇವತ್ತಿನ ದಿವಸ ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥ ತೌಲನಿಕ ಅಧ್ಯಯನದ ಪುಸ್ತಕವನ್ನು ಪ್ರಿಂಟ್ ಮಾಡಿ ಹಂಚ್ತಾ ಇದ್ದಾರೆ. 10 ಕೋಟಿ ಜನರ ಕಗ್ಗೊಲೆಗೆ ಕಾರಣನಾದಂತ ಕಾರ್ಲ್ ಮಾರ್ಕ್ಸು ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಬಸವಣ್ಣ ಇವ್ರನ್ನ ಹೋಲಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಧರ್ಮವನ್ನು ತೀರಿಸುವಂತ ಹುನ್ನಾರ. ಇನ್ನು ಈ ಜಾತಿವಾದಿಗಳಂತೇನಿದಾರಲ್ಲ, ಇವರಿಂದ ನಮ್ಮ ಧರ್ಮವನ್ನು ರಕ್ಷಿಸಬೇಕಾಗಿದೆ. ಪ್ರತಿಯೊಂದು ಕಡೆ ಹೋದಿವಿ ಅಂತಂದ್ರೆ
ಈ ಧರ್ಮ ಈ ಜಾತಿವಾದಿಗಳ ಕೈಯಲ್ಲಿ ಸಿಗ್ತಾ ಇದೆ. ಒಂದು ಜಾತಿಯ ಕೈಯಲ್ಲಿ ಧರ್ಮಕ್ಷೇತ್ರ ಸಿಕ್ತು ಅಂತಂದ್ರ ಅವರು ಕೊನೆಯವರೆಗೂ ಸಹಿತ ತಮ್ಮ ಮನೆತನ, ತಮ್ಮ ಜಾತಿಯವರು ಮತ್ತು ತಮ್ಮದೇ ಸಂಬಂಧಿಕರು ಇವರನ್ನೇ ಉತ್ತರಾಧಿಕಾರಿಗಳನ್ನಾಗಿ ಮಾಡ್ತಾ 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 ಧರ್ಮಕ್ಷೇತ್ರವನ್ನು ಅವನಿಗೆ ಇಚ್ಛೆ ಇದೆಯಿಲ್ಲೋ, ಅವನಿಗೆ ಯೋಗ್ಯತೆ ಇದೆಯೋ ಇಲ್ಲವೋ ಇಂಥವೆಲ್ಲ ಹೇಳ್ತಾ ಹೇಳ್ತಾ ಹೋಗಿ ಆ ವ್ಯಕ್ತಿಯನ್ನ ಒಯ್ದು ಆ ಧರ್ಮಪೀಠದ ಮೇಲೆ ಕೂಡಿಸ್ತಾರ. ಅಪಾತ್ರ ವ್ಯಕ್ತಿ ಅಲ್ಲಿ ಬಂದು ಕೂತ ಅಂದ್ರೆ ಮುಂದೆ ಧರ್ಮ ರಕ್ಷಣೆ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ಧರ್ಮವನ್ನ ರಕ್ಷಿಸುವ ಕೆಲಸ ಬರೀ ಉಪದೇಶ ಮಾಡಿ ಉಪದೇಶಕರು ಧರ್ಮವನ್ನ ರಕ್ಷಿಸ್ಲಿಕ್ಕೆ ಆಗೋದಿಲ್ಲ. ಧರ್ಮವನ್ನ ಉಪದೇಶದಿಂದಲ್ಲ, ಧರ್ಮವನ್ನ ಉದಾಹರಣೆಯಿಂದ ರಕ್ಷಿಸಬೇಕಾಗತ್ತೆ. ನಾವು ಆಚರಿಸಿ ತೋರಿಸ್ಬೇಕಾಗ್ತದೆ ಧರ್ಮ. ಇವತ್ತಿನ ದಿವಸ ನಮ್ಮ ಧರ್ಮ ಏನಾಗಿದೆ, ಪಾತ್ರದಕ್ಕಿ ಪತಿವ್ರತಾ ಧರ್ಮದ ಪ್ರಚಾರ ಮಾಡ್ತಿದ್ಲಂತ. ಇದ್ರ ಅರ್ಥ ತಮಗಾಗಿರ್ಬೇಕು. ನಮ್ಮಲ್ಲಿ ಹಳ್ಳಿಯಲ್ಲಿ ಗಾದೆ ಮಾತಿದೆ, ಅಂದ್ರ ಕುಡುಕ ಶರಾಯಿ ಬಂದಿ ಪ್ರಚಾರ ಮಾಡ್ತಿದ್ನಂತ. ಆ ರೀತಿ ನಮ್ಮ ಧಾರ್ಮಿಕರದ್ದು ಆಗ್ತಾ ಇದೆ ಏನು ಅಂತ ಸಮಾಜ ಈಗ ವ್ಯಥೆ ಪಡ್ತಾ ಇದೆ. ಅದಕ್ಕೆ ನಾವು ಕೇವಲ ಭಾಷಣಗಳನ್ನು ಮಾಡಿ ಧರ್ಮ ಅಲ್ಲ, ನಮ್ಮ ಆಚರಣೆಯಿಂದ ಧರ್ಮವನ್ನು ರಕ್ಷಿಸಬೇಕು. ಆಮೇಲೆ ಈ ವಿಕೃತಿಗಳಿಂದ ಧರ್ಮವನ್ನು ರಕ್ಷಿಸಬೇಕು. ನಮ್ಮ ಧರ್ಮ ಕ್ಷೇತ್ರಗಳಲ್ಲಿ, ಉತ್ಸವಗಳಲ್ಲಿ, ಆಮೇಲೆ ಧರ್ಮ ಸಂಸ್ಕಾರಗಳಲ್ಲಿ ವಿಕೃತಿ ಬಂದು ಸೇರ್ತಾ ಇದೆ. ವಿದೇಶಿ ವಿಕೃತಿಗಳು ಬಂದು ಸೇರ್ತಾ ಇವೆ. ಅವು ಬೇರೆ ಬೇರೆ ಇವೆಂಟ್ ಮೂಲಕ ಬಂದು ಒಳಗಡೆ ಸೇರಿ ಈ ನಮ್ಮ ಸಂಬಂಧಗಳನ್ನು ಶಿಥಿಲಗೊಳಿಸ್ತಾ ಇವೆ, ಧಾರ್ಮಿಕ ಸಂಬಂಧ. ಅವರಿಂದ ಇದನ್ನ ರಕ್ಷಿಸಬೇಕಾಗಿದೆ. ಇದು ಅಲ್ಲದೆ ಈ ಸಮಾಜ ಮಾಧ್ಯಮಗಳಲ್ಲಿ ನಾವೇ ನಮ್ಮ ಧರ್ಮವನ್ನ ಅವಹೇಳನಕಾರಿಯಾಗಿ ಟೀಕೆ ಟಿಪ್ಪಣಿ ಮಾಡಿ ಧರ್ಮವನ್ನು ತೀರಿಸ್ತೀವಿ. ಇಂಥ ಈ ಎಲ್ಲರಿಂದಲೂ ಮತ್ತು ಎಲ್ಲರೂ ಸೇರಿ ಈ ಧರ್ಮವನ್ನು ರಕ್ಷಣೆ ಮಾಡಬೇಕು. ಧರ್ಮ ಯಾವಾಗ ಹುಟ್ಟಿದೆ ಅವಾಗ್ಲಿಂದಲೂ ಧರ್ಮಕ್ಕೆ ಶತ್ರುಗಳು ಅದರ ಜೊತೆಗೆ ಹುಟ್ಕೊಂಡು ಬಂದಿರ್ತಾರೆ. ಹೇಗೆ ಮೃತ್ಯುವಿನ ಜನ್ಮದ ಜೊತೆಗೆ ಮೃತ್ಯು ಹುಟ್ಕೊಂಡು ಬಂದಿರುತ್ತೋ, ಅಂದ್ರೆ ಒಂದು ಕೂಸು ಅಂತ ಮೊದಲು ಬರುತ್ತೆ ತಾಯಿ ಗರ್ಭದಿಂದ, ಅದ್ರ ಹಿಂದೆನೆ ಮಾಂಸ ಅಂತ ಒಂದು ಬರುತ್ತೆ. ಅವೆರಡೂ ಒಂದೇ ಕಡೆ ಇತ್ತು, ಒಂದು ಮುಂದೋಗಿ ಕೂಡುತ್ತೆ, ಮತ್ತೊಂದು ದಾರಿ ನೋಡ್ತಾ ಇರುತ್ತೆ. ಹಾಗೆ ಈ ಧರ್ಮಕ್ಕೂ ಸಹಿತ ಧರ್ಮ ಮತ್ತು ಧರ್ಮ ಕಂಟಕರು ಇವು ಹಿಂದೆ ಮುಂದೆನೇ ಇರ್ತಾರೆ. ಧರ್ಮವನ್ನ ರಕ್ಷಿಸೋದು ಅಂದಾಗ ಧರ್ಮಕ್ಕೆ ತಾವು ಈಗ ಹೇಳಿದಂತೆ ಕಂಟಕಗಳು ಯಾವ್ಯಾವು ಅಂತ ಅದ್ ನಾವು ಒಂದು ಸ್ವಲ್ಪ ವಿಚಾರ ಮಾಡಿದೀವಿ ಅಂದ್ರೆ ಇದನ್ನ ರಕ್ಷಣೆ ಹೇಗ್ ಮಾಡಬೇಕು, ಯಾರು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿಬಿಡುತ್ತೆ. ಒಂದು, ನಮ್ಮ ಧರ್ಮವನ್ನ, ಸನಾತನ ಧರ್ಮವನ್ನ, ಧರ್ಮಕ್ಕೆ ತಾತ್ವಿಕ ಅರ್ಥಗಳು ಉಂಟು, ನೈತಿಕ ಅರ್ಥಗಳು ಉಂಟು, ಭೌತಿಕ ಅರ್ಥಗಳು ಉಂಟು. ನಾವು ಆಚಾರ ಪರಮೋ ಧರ್ಮ ಅಂತ ಆಗಿರ್ಬೋದು, ಅಥವಾ ಧರ್ಮ ಅಂದ್ರೆ ಕರ್ತವ್ಯ ಅಂತನೂ ಅರ್ಥ ಆಗುತ್ತೆ, ಧರ್ಮ ಅಂದ್ರೆ ಆಚರಣೆ ಅಂತ ಆಗುತ್ತೆ, ಧರ್ಮ ಅಂದ್ರೆ ಸ್ವಭಾವ ಅಂತ ಅರ್ಥ ಆಗುತ್ತೆ. ಧರ್ಮ ಅಂದ್ರೆ ಸಮಷ್ಟಿಯ ಕಲ್ಯಾಣಕ್ಕಾಗಿ ಮಾಡಿದಂತ ನೀತಿ ನಿಯಮಗಳು ಅಂತ ಏನಿವೆ ಅವುಗಳ ರಕ್ಷಣೆ ಧರ್ಮದ ರಕ್ಷಣೆ ಅಂತ ಹೀಗೂ ಆಗತ್ತೆ. ಅವುಗಳಿಗಾಗಿ ಇದನ್ನು ಮಾಡೋದಕ್ಕಾಗಿ ನಮ್ಮ ಹಿರಿಯರು ಋಷಿಮುನಿಗಳು ಕೆಲವೊಂದು ರೀತಿ ರಿವಾಜುಗಳನ್ನ, ನೀತಿ ನಿಯಮಗಳನ್ನ ತಯಾರು ಮಾಡಿದರು. ಅವುಗಳಿಗೆ ಮುರಿದು ಹಾಕಲಿಕ್ಕೆ ಶತ್ರುಗಳು ತಯಾರಾದವು. ನಮ್ಮ ಧರ್ಮವನ್ನು ನಾವೀಗ ರಕ್ಷಣೆ ಮಾಡಬೇಕಾಗಿದ್ರೆ ಮೊದಲ ತಾವು ಈಗ ಹೇಳಿದಂತೆ ಬಾಹ್ಯ ಆಕ್ರಮಣಗಳಿಂದ ಧರ್ಮವನ್ನು ರಕ್ಷಿಸೋದು ಸುಲಭ, ಆದರೆ ಆಂತರಿಕ ಆಕ್ರಮಣಗಳಿಂದ ಅದನ್ನು ರಕ್ಷಿಸೋದು ಕಷ್ಟದ ಕೆಲಸ. ಯಾಕೆಂದ್ರೆ ಒಂದು, ನಮ್ಮ ಧರ್ಮವನ್ನ, ನಾವು ನಮ್ಮ ಸನಾತನ ಧರ್ಮವನ್ನ ಅನ್ಯ ಧರ್ಮಗಳಿಂದ ರಕ್ಷಿಸಬೇಕಾಗಿದೆ. ಅನ್ಯ ಧರ್ಮಗಳು ಈ ಧರ್ಮವನ್ನು ತೀರಿಸಿ ಅದರ ಸ್ಥಾನದಲ್ಲಿ ತಮ್ಮದನ್ನು ದೊಡ್ಡದು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಈ ದೇಶದಲ್ಲಿ. ಯಾಕಂದ್ರೆ ಭಾರತ ಜಗತ್ತಿನಲ್ಲಿ ಅತಿ ದೊಡ್ಡ ರಾಷ್ಟ್ರ ಇವತ್ತಿನ ದಿವಸ, ನಂಬರ್ 1 ನಾವು. ಇಲ್ಲಿ ಹುಲಸಾಗಿ ತಮ್ಮ ಬೆಳೆಯನ್ನು ಬೆಳಿಬೇಕು ಅಂತ ಜಗತ್ತಿನ ಬೇರೆ 2 ಧರ್ಮಗಳು ಪ್ರಯತ್ನ ಮಾಡ್ತವೆ. ಒಂದು ಇಸ್ಲಾಂ ಮತ್ತು ಇನ್ನೊಂದು ಕ್ರಿಶ್ಚಿಯನ್. ಇವರು ಆಮಿಷಗಳನ್ನು ಒಡ್ಡುವುದರ ಮೂಲಕ, ಬೇರೆ ಬೇರೆ ಸುಳ್ಳು ಪ್ರಚಾರಗಳನ್ನು ಮಾಡುವುದರ ಮೂಲಕ, ಹಿಂದೂ ಧರ್ಮದ ಅವಹೇಳನೆಯನ್ನು ಮಾಡುವುದರ ಮೂಲಕ, ಇನ್ನು ಬೇರೆ ಬೇರೆ ಯುಕ್ತಿ ಪ್ರಯುಕ್ತಿಗಳನ್ನು ಮಾಡಿ
ನಮ್ಮ ಧರ್ಮವನ್ನು ತೀರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಲವ್ ಜಿಹಾದ್ ಆಗಿರಬಹುದು, ಇನ್ನು ನೂರಾರು ಪ್ರಕಾರದ ಜಿಹಾದ್ಗಳಾಗಿರಬಹುದು. ಆಮೇಲೆ ಇವರು ಬೇರೆ ಬೇರೆ ಸ್ಟೇಜ್ ಶೋ ಮಾಡಿ ಚಮತ್ಕಾರಗಳನ್ನ ಮಾಡಿ ನಮ್ಮ ದೇವರು ಹೆಸರು ತಗೊಂಡು ಈ ಟ್ಯಾಬ್ಲೆಟ್ಸ್ ತಗೊಂಡು ನಿನಗೆ ಒಳ್ಳೇದಾಗುತ್ತೆ, ನಿಮ್ಮ ದೇವರು ಹೆಸರು ತಗೊಂಡು ನೀನು ಟ್ಯಾಬ್ಲೆಟ್ಸ್ ತಗೋ ಹೇಗಾಗತ್ತೆ ನೋಡು, ಈ ರೀತಿ ಬೇರೆ ಬೇರೆ ಪ್ರಚೋದನೆಗಳಿಂದ ನಮ್ಮ ಧರ್ಮವನ್ನು ಕೆಡಿಸಬೇಕು ಅಂತ ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಇದೆ. ಒಂದು. ಎರಡನೆಯದ್ದು, ಹಣ ಕೊಟ್ಟು ತಮ್ಮ ಧರ್ಮಕ್ಕೆ ಜಗ್ಗೋದು. ಮೂರನೆಯದ್ದು, ಭಯ ಹುಟ್ಟಿಸಿ ಜಗ್ಗೋದು. ಹೀಗೆ. ಆಮೇಲೆ ಎರಡನೇದಾಗಿ, ನಮ್ಮ ಧರ್ಮದಲ್ಲಿ ನಮ್ಮ ಬೇರೆ ಬೇರೆ ಸಂಪ್ರದಾಯಗಳಂತೇನಿವೆ, ಈ ಸಂಪ್ರದಾಯಗಳು ಸಹಿತ ಒಂದು ಸಂಪ್ರದಾಯ ಮತ್ತೊಂದು ಸಂಪ್ರದಾಯದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಹೋಗಿ ಮೂಲ ಧರ್ಮಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಮೂರನೇದಾಗಿ, ನಾಸ್ತಿಕರಿಂದ ಈ ಧರ್ಮವನ್ನು ರಕ್ಷಿಸಬೇಕಾಗಿದೆ. ನಾಲ್ಕನೆಯದಾಗಿ, ಈ ಕಮ್ಯುನಿಸ್ಟರಿಂದ ರಕ್ಷಣೆಯನ್ನು ಮಾಡಬೇಕಾಗಿದೆ. ಭಾರತೀಯ ಸಂಸ್ಕೃತಿಯನ್ನ ಹಾಳು ಮಾಡುವುದಕ್ಕಾಗಿ ಕಟಿಬದ್ಧರಾಗಿ ನಿಂತವರು ಯಾರು ಅಂತಂದ್ರೆ ಕಮ್ಯುನಿಸ್ಟರು. ಪ್ರತಿಯೊಂದರಲ್ಲಿಯೂ ಸಹಿತ ಮೂಗು ತೂರಿಸಿ ಅವ್ರು ಎಲ್ಲಿಗೆ ಬಂದು ನಿಂತರು ಅಂತಂದ್ರೆ ಇವತ್ತಿನ ದಿವಸ ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥ ತೌಲನಿಕ ಅಧ್ಯಯನದ ಪುಸ್ತಕವನ್ನು ಪ್ರಿಂಟ್ ಮಾಡಿ ಹಂಚ್ತಾ ಇದ್ದಾರೆ. 10 ಕೋಟಿ ಜನರ ಕಗ್ಗೊಲೆಗೆ ಕಾರಣನಾದಂತ ಕಾರ್ಲ್ ಮಾರ್ಕ್ಸು ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಬಸವಣ್ಣ ಇವರನ್ನ ಹೋಲಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಧರ್ಮವನ್ನು ತೀರಿಸುವಂತ ಹುನ್ನಾರ. ಇನ್ನು ಈ ಜಾತಿವಾದಿಗಳಂತೇನಿದಾರಲ್ಲ, ಇವರಿಂದ ನಮ್ಮ ಧರ್ಮವನ್ನು ರಕ್ಷಿಸಬೇಕಾಗಿದೆ. ಪ್ರತಿಯೊಂದು ಕಡೆ ಹೋದಿವಿ ಅಂತಂದ್ರೆ ಈ ಧರ್ಮ ಈ ಜಾತಿವಾದಿಗಳ ಕೈಯಲ್ಲಿ ಸಿಗ್ತಾ ಇದೆ. ಒಂದು ಜಾತಿಯ ಕೈಯಲ್ಲಿ ಧರ್ಮಕ್ಷೇತ್ರ ಸಿಕ್ತು ಅಂತಂದ್ರ ಅವರು ಕೊನೆಯವರೆಗೂ ಸಹಿತ ತಮ್ಮ ಮನೆತನ, ತಮ್ಮ ಜಾತಿಯವರು ಮತ್ತು ತಮ್ಮದೇ ಸಂಬಂಧಿಕರು ಇವರನ್ನೇ ಉತ್ತರಾಧಿಕಾರಿಗಳನ್ನಾಗಿ ಮಾಡ್ತಾ 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 ಧರ್ಮಕ್ಷೇತ್ರವನ್ನು, ಅವನಿಗೆ ಇಚ್ಛೆ ಇದೆ ಇಲ್ಲೋ, ಅವನಿಗೆ ಯೋಗ್ಯತೆ ಇದೆಯೋ ಇಲ್ಲವೋ, ಇಂಥವೆಲ್ಲ ಹೇಳ್ತಾ ಹೇಳ್ತಾ ಹೋಗಿ ಆ ವ್ಯಕ್ತಿಯನ್ನ ಒಯ್ದು ಆ ಧರ್ಮಪೀಠದ ಮೇಲೆ ಕೂಡಿಸ್ತಾರ. ಅಪಾತ್ರ ವ್ಯಕ್ತಿ ಅಲ್ಲಿ ಬಂದು ಕೂತ ಅಂದ್ರೆ ಮುಂದೆ ಧರ್ಮ ರಕ್ಷಣೆ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ಧರ್ಮವನ್ನು ರಕ್ಷಿಸುವ ಕೆಲಸ ಬರೀ ಉಪದೇಶ ಮಾಡಿ ಉಪದೇಶಕರು ಧರ್ಮವನ್ನು ರಕ್ಷಿಸ್ಲಿಕ್ಕೆ ಆಗೋದಿಲ್ಲ. ಧರ್ಮವನ್ನು ಉಪದೇಶದಿಂದಲ್ಲ, ಧರ್ಮವನ್ನ ಉದಾಹರಣೆಯಿಂದ ರಕ್ಷಿಸಬೇಕಾಗತ್ತೆ. ನಾವು ಆಚರಿಸಿ ತೋರಿಸ್ಬೇಕಾಗ್ತದೆ ಧರ್ಮ. ಇವತ್ತಿನ ದಿವಸ ನಮ್ಮ ಧರ್ಮ ಏನಾಗಿದೆ, ಪಾತ್ರದಕ್ಕಿ ಪತಿವ್ರತಾ ಧರ್ಮದ ಪ್ರಚಾರ ಮಾಡ್ತಿದ್ಲಂತ. ಇದ್ರ ಅರ್ಥ ತಮಗಾಗಿರ್ಬೇಕು. ನಮ್ಮಲ್ಲಿ ಹಳ್ಳಿಯಲ್ಲಿ ಗಾದೆ ಮಾತಿದೆ, ಅಂದ್ರ ಕುಡುಕ ಶರಾಯಿ ಬಂದಿ ಪ್ರಚಾರ ಮಾಡ್ತಿದ್ನಂತ. ಆ ರೀತಿ ನಮ್ಮ ಧಾರ್ಮಿಕರದ್ದು ಆಗ್ತಾ ಇದೆ ಏನು ಅಂತ ಸಮಾಜ ಈಗ ವ್ಯಥೆ ಪಡ್ತಾ ಇದೆ. ಅದಕ್ಕೆ ನಾವು ಕೇವಲ ಭಾಷಣಗಳನ್ನು ಮಾಡಿ ಧರ್ಮ ಅಲ್ಲ, ನಮ್ಮ ಆಚರಣೆಯಿಂದ ಧರ್ಮವನ್ನು ರಕ್ಷಿಸಬೇಕ. ಆಮೇಲೆ ಈ ವಿಕೃತಿಗಳಿಂದ ಧರ್ಮವನ್ನು ರಕ್ಷಿಸಬೇಕು. ನಮ್ಮ ಧರ್ಮ ಕ್ಷೇತ್ರಗಳಲ್ಲಿ, ಉತ್ಸವಗಳಲ್ಲಿ, ಆಮೇಲೆ ಧರ್ಮ ಸಂಸ್ಕಾರಗಳಲ್ಲಿ ವಿಕೃತಿ ಬಂದು ಸೇರ್ತಾ ಇದೆ. ವಿದೇಶಿ ವಿಕೃತಿಗಳು ಬಂದು ಸೇರ್ತಾ ಇವೆ. ಅವು ಬೇರೆ ಬೇರೆ ಇವೆಂಟ್ ಮೂಲಕ ಬಂದು ಒಳಗಡೆ ಸೇರಿ ಈ ನಮ್ಮ ಸಂಬಂಧಗಳನ್ನು ಶಿಥಿಲಗೊಳಿಸ್ತಾ ಇವೆ, ಧಾರ್ಮಿಕ ಸಂಬಂಧ. ಅವರಿಂದ ಇದನ್ನ ರಕ್ಷಿಸಬೇಕಾಗಿದೆ. ಇದು ಅಲ್ಲದೆ ಈ ಸಮಾಜ ಮಾಧ್ಯಮಗಳಲ್ಲಿ ನಾವೇ ನಮ್ಮ ಧರ್ಮವನ್ನ ಅವಹೇಳನಕಾರಿಯಾಗಿ ಟೀಕೆ ಟಿಪ್ಪಣಿ ಮಾಡಿ ಧರ್ಮವನ್ನು ತೀರಿಸ್ತೀವಿ. ಇಂಥ ಎಲ್ಲರಿಂದಲೂ ಮತ್ತು ಎಲ್ಲರೂ ಸೇರಿ ಧರ್ಮವನ್ನು ರಕ್ಷಣೆ ಮಾಡಬೇಕು. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्न साई गोल्ड पैलेस नल्ली.